ಹಲೋ ಫ್ರೆಂಡ್ಸ್, ನಾವಿವತ್ತು ಅಜ್ಜಿ ಮನೆಗೆ ಹೋಗ್ತಿದ್ದೇವೆ. ಅದು ಸಾಗರ ಶಿವಮೊಗ್ಗ ಆ ಸೈಡ್ ಇರೋದು. ನಾನೊಂದು ಎಕ್ಸಾಮ್ ಎಲ್ಲ ಮುಗಿಸಿ ಬರುವಾಗ ಲೇಟ್ ಆಯಿತು, 3 ಗಂಟೆ ಎಲ್ಲ ಆಯಿತು ಹೊರಡುವಾಗ. ಹಾಗೆ ನೋಡಿ ಕತ್ತಲಲ್ಲಿ ಪರಡಿ ಹೋಗ್ತಿದ್ದೇವೆ. ನೋಡಿ ಮಳೆಯೂ ಬಂದಿದೆ ಸ್ವಲ್ಪ, ಅಂದ್ರೆ ಅಯ್ಯೋ 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 ಮಳೆಯೂ ಬಂದಿದೆ. ನಮಗೆ ಅಲ್ಲಿ ಒಂದು ಕಡೆ ತುಂಬ ಮಳೆ ಸಿಕ್ಕಿತ್ತು. ಸ್ವಲ್ಪ ಹೋಗುವಾಗ ಸ್ವಲ್ಪ ಲೇಟ್ ಆಯಿತು. ರೋಡ್ ನೋಡುವಾಗ ಗೊತ್ತಾಗ್ತದೆ. ಹೊಂಡ ಇತ್ತು, ತುಂಬ ಹೊಂಡ ಇತ್ತು. ಇಲ್ಲ ಅಂತ ಹೇಳಿದ್ರೆ ಬೇಗ ಎತ್ತುತ್ತಿತ್ತು ಅಲ್ಲಿಗೆ. ನೋಡಿ ಎಂತ ಕಾಣೋದಿಲ್ಲ ಕತ್ತಲಲ್ಲಿ. ಈ ಗ್ಲಾಸಲ್ಲೆಲ್ಲ ಫಾಗ್ ಹೊಗೆ ಉಂಟು. ಇನ್ನು ಇವಾಗ ಈಗ ಎಲ್ಲಿಗೆ ಎತ್ತಿತ್ತು ಅಂತೇಳಿ ಗೊತ್ತಾಗುದಿಲ್ಲ. ಸ್ವಲ್ಪ ಮುಂದೆ ಹೋದ್ರೆ ಇನ್ನು ಹೊಗೆ ಇಷ್ಟೆಲ್ಲ ಇದಕ್ಕೆ. ಹೇಳು, ಈಗ ಎಲ್ಲಿಗೆ ಎತ್ತಿತ್ತು? ಈಗ ನಾವು ಸಾಮಾನ್ಯ ಸಿದ್ದಾಪುರ ದಾಟಿ ಹೊಸಂಗಡಿ ಹತ್ರ ಇನ್ನೂ ಒಂದು ಸ್ವಲ್ಪ 7-8 ಕಿಲೋಮೀಟರ್ ಹೋದ್ರೆ ಮತ್ತೆ ಘಾಟಿ ಸ್ಟಾರ್ಟು. ಅಡಿ ಹೋಗ್ತಾ ಇದ್ದೇವೆ. ಇನ್ನೀಗ ದೊಡ್ಡ ಟಾಸ್ಕ್ ಘಾಟಿ ನಮಗೆ. ಹೋಗಿಲ್ಲ ಅಂದ್ರೆ ವಚ್ಚವಾದಿತ್ತಷ್ಟೇ. ನೋಡಿ ಗಾಡಿ ಎಲ್ಲ ಬರ್ತುಂಟು, ಸರಿಯಾಗಿ ಕಾಣುದಿಲ್ಲ, ಬ್ಲರ್ ಆಗ್ತದೆ ಓಡಿಸುವಾಗ. ನಾವು ಸ್ವಲ್ಪ ಕಡೆ ಎಲ್ಲ ನಿಂತು ಅಂಗಡಿಯಿಂದ ಶಾಂಪೂ ಎಲ್ಲ ತೆಗೆದು ಈ ಗ್ಲಾಸ್ ಎಲ್ಲ ಉಜ್ಜಿದ್ದು ನಾವು. ಆದ್ರೂ ಕೂಡ ಕರೆಕ್ಟ್ ಕಾಣ್ತಿರ್ಲಿಲ್ಲ. ಈಗ ಸ್ವಲ್ಪ ಕಾಣ್ತದೆ ಓಡಿಸುವಾಗ. ನೋಡಿ ಸ್ವಲ್ಪ ಆದ್ರೂ ಕಾಣ್ತದೆ. ನೋಡಿ ಇಲ್ಲಿ ಒಂದು ಚೆಕ್ ಪೋಸ್ಟ್ ಎತ್ತಿತ್ತು. ಇನ್ನು ನೆಕ್ಸ್ಟ್ ಘಾಟಿ ನಮಗೆ ಬರುದು. ಗಾಡಿ ಎಲ್ಲ ಬರ್ತಾ ಉಂಟು. ಕತ್ತಲೆ ಮಾರ್ರೆ ಇದು, ಹೋಗಿಗೂ ಕೂಡ ಕಷ್ಟ ಆಗ್ತದೆ. ನನ್ನ ತಮ್ಮ ಎಂಜಾಯ್ ಮಾಡ್ತಿದ್ದಾನೆ ಅಜ್ಜಿ ಮನೆಗೆ ಹೋಗುದು ಅಂತ ಹೇಳಿ. ಇದರಿಂದ ಹೋಗುದೇ ಕಷ್ಟ. ಎಲ್ಲಾರು ಬಿದ್ರೆ ಲಾರಿ ಅಂತೇಳಿ ನೋಡಿ ಕಷ್ಟ. ರಿವರ್ಸ್ ಅಂದ್ರೆ ಹತ್ತದೆ ಘಾಟಿ ಅಲ್ಲ, ಅದು ಎಡೆ ಪಾಸ್ ಆಗ್ತಾ ಉಂಟಲ್ಲಿ. ಕಷ್ಟಪಟ್ಟವ ಮುಂದೆ ಹೋದ. ನಾವು ಮಾತ್ರ ಫ್ರಂಟಿಂದ ಗಾಡಿ ಬರ್ತಾ ಉಂಟಾ? ಇಲ್ಲಲ್ಲ, ಇಲ್ಲ ತೆಗಿತೇನೆ ನಾನು. ಹೋದೆವು. ದೊಡ್ಡ ಲಾರಿ ಲಾರಿ ಪಾಸ್ ಆಯ್ತು. ಇನ್ನೊಂದು ಲಾರಿಯನ್ನು ಪಾಸ್ ಆಗ್ಬೇಕು. ಅವನನ್ನು ಪಾಸ್ ಆಗ್ಬೇಕಾದ್ರೆ ಸುಲಭ ಇಲ್ಲ. ಅವ ಸ್ವಲ್ಪ ಸ್ಲೋ ಆಗಿ ಲೋಡ್ ಗಾಡಿ ಅಲ್ಲ. ಮತ್ತೆ ಮಳೆಯೂ ಸಹ, ಮಳೆ ಬರುವಾಗ ಅವರು ಜಾಸ್ತಿ ಸೈಡ್ ತಗೊಳ್ಳೋದಿಲ್ಲ, ಯಾಕೆಂದ್ರೆ ಕಾಣೋದಿಲ್ಲ ಅಲ್ಲ. ಟ್ಯಾಂಕರ್ ಅಲ್ಲ, ಹಾ, ಟ್ಯಾಂಕರ್ ಎದುರು ಹೋಗ್ತಾ ಉಂಟೀಗ. ಯಾರೋ ಎದುರು ಬೈಕಲ್ಲಿ ಹೋಗ್ತಿದ್ದಾರೆ, ರೈನ್ ಕೋಟ್ ಹಾಕಿ ಘಾಟಿ ಹತ್ತುತ್ತಾ ಇದ್ದಾರೆ ನೋಡಿ. ಬೈಕಲ್ಲಿ ಅದು ಬೇರೆ. ಟೂ ವೀಲರ್ಗೆ ತುಂಬಾ ಕಷ್ಟ. ಈ ಮಳೆಗಾಲ ಅಲ್ಲ ಅವರಿಗೆ. ಮತ್ತೆ ಪಾಪ ಏನೋ ಅವರ ಕೆಲಸಕ್ಕೆ ಹೋಗಿರ್ತಾರೆ, ಬರುವಾಗ ಲೇಟ್ ಆಗಿರ್ತದೆ. ನಮ್ಮ ಥರ ಅಲ್ಲ ಅವರು ಯಾವತ್ತು. ಪಾಪ ಟೂ ವೀಲರು ತುಂಬಾ ಡೇಂಜರ್ ಇವಾಗ ಮಳೆಗಾಲ. ಘಾಟಿ ಅಲ್ಲ, ಮತ್ತೆ ಘಾಟಿ ಮಾತ್ರ ಅಲ್ಲ. ಎಲ್ಲಿ ಮಗ? ಆ ಸೈಡು, ಆ ಸೈಡ್ ತುಂಬಾ ಹೊಂಡ. ನನ್ನ ತಮ್ಮ ನನ್ನ ಅಪ್ಪನಿಗೆ ಟೀಚ್ ಮಾಡ್ತಿದ್ದಾರೆ, ಡ್ರೈವಿಂಗ್ ಟೀಚ್. ಸೈಡ್ ಬರ್ಬೇಕಾ? ಆಯ್ತಾಯ್ತು. ಇನ್ನು ಯಾವುದೋ ಒಂದು ಯಾರೋ ಗಾಡಿ ನಿಲ್ಲಿಸಿದಾರೆ, ನಿಲ್ಲಿಸಿ ಉಂಟು. ನಿಲ್ಲಿಸಿ ಎಂತದೋ ಮಾಡ್ತಿದ್ದಾರೆ ಅಲ್ಲಿ. ಯಾವ ಪಾಪ ಈ ಟೂ ವೀಲರ್ ಅವರು ಭಯಂಕರ ಕಷ್ಟ ಪಡ್ತಿದ್ದಾರೆ ಹತ್ಲಿಕ್ಕೆ. ಇನ್ನು ಹೋಗ್ಲಾ ಸೈಡಿಗೆ? ನೋಡಿ ಹೊಗೆ, ತುಂಬಾ ಹೊಗೆ, ಎಂತ ಕಾಣಿಸುದಿಲ್ಲ ಇಲ್ಲಿ. ತುಂಬಾ ಹೊಗೆ. ಆ ಬೈಕಿನವನೇ ಕಾಣುದಿಲ್ಲ ಈಗ. ನೋಡಿ ಇಲ್ಲಿ ಜಲಪಾತ ಉಂಟು, ಅದರಲ್ಲೆಲ್ಲ ರೀಲ್ಸ್ ಮಾಡ್ಬೋದಿತ್ತು ಫ್ರೆಂಡ್ಸ್. ಈಗ ಕತ್ತಲಲ್ಲ, ಕಾಡು ನೋಡಿ, ಕಾಡೆಲ್ಲ ಎಂತ ಕಾಣುದೇ ಇಲ್ಲ. ಅಕ್ಕಳಿಯಲ್ಲಿ ಜಲಪಾತ. ಭಯ ಆಗ್ತದೆ ಆಯ್ತಾ. ಇಲ್ಲೆಲ್ಲ ನಿಜವಾಗಿ ರಾತ್ರಿ ಎಲ್ಲ ಒಬ್ಬರೇ ಹೋಗೋದು ಕಷ್ಟ. ಹೋಗೋದೇ ಡೇಂಜರ್. ಕಾಡು ಪ್ರಾಣಿಗಳ ಅಥವಾ ಏನಾದ್ರೂ ಇದ್ರೆ ಕುಸ್ತು ಬಿದ್ರೆ, ಕುಸುದು ನಿಲ್ಲಿಗಿಲ್ಲ ಪಾರೆ ಹೀಗಿರುದಲ್ಲ. ಆದ್ರೂ ನೋಡು. ಆಯ್ತು, ಹತ್ರ ಇನ್ನು ನೆಕ್ಸ್ಟ್ ಸ್ವಲ್ಪ ದೂರ ಹೋಗ್ಬಿಟ್ರೆ ಇನ್ನು ಭೂತ ಪ್ರೇತ ಎಲ್ಲ ಇರ್ಲಿಕ್ಕಿಲ್ಲಲ್ಲ. ಮಾಸ್ತಿ ಕಟ್ಟೆಯಲ್ಲಿ ಮಾಸ್ತಿ ಅಂತ ಹೇಳಿದ್ರೆ ಭೂತಕ್ಕೆ ಹೇಳ್ತಾರೆ ಮಾಸ್ತಿ ಅಂತ ಹೇಳ್ತಾರೆ, ಆದ್ರೆ ಲೈಟ್ ಆಗಿ ಭಯ ಆಗ್ತದೆ ನಂಗೆ. ಯಾಕೆ? ಭೂತ ಬಂದ್ರೆ ಹಿಂದೆ ಸೀಟ್ ಖಾಲಿ ಇದೆ, ಹತ್ತಿಸಿಕೊಂಡ್ರೆ.
ಸ್ವಲ್ಪ ಮುಂದೆ ಹೋಗುವಾಗ ಇನ್ನು ಚಂಡಿಕಾಂಬ ದೇವಸ್ಥಾನ ಇದೆ, ಅದನ್ನು ನೋಡುವ. ಹೌದು. ನೋಡು, ಇಲ್ಲೊಂದು ಏನೋ ಜಲಪಾತದ ತರ ಕಾಣಿಸ್ತಾ ಇದೆ. ಹೌದಾ? ಹೌದಲ್ಲ? ಕಾಣಿಸ್ತಾ ಇಲ್ಲ. ಓ ಓ ಹೌದಲ್ಲ. ಓ ದೇವರೇ, ಅಲ್ಲಿ ನೋಡಿರಲ್ಲ. ಓ ದೇವ ಗೈಸ್, ಹೆದರಿಕಾಗ್ತದೆ. ಭಯಂಕರ ಬರ್ತಾ ಉಂಟಾಯ್ತಾ ನೀರು. ಹೇಳಿದಾಗಿಂತಲ್ಲ ಆಯ್ತಾ. ಯಬ್ಬಾ, ಅಲ್ಲಿ ತೋರಿಸಿ ಆಯ್ತಾ. ಅಲ್ಲಿ ನೋಡಿ ಮೇಲೆ ಮೇಲೆಯಿಂದ ನೋಡಿ. ಓ ದೇವ, ಎಂತ ಅವಸ್ಥೆ. ಅಷ್ಟಿಗೆ ಬೇರೆ ಗೊತ್ತಲ್ಲ. ಇದೆಂತ ಫ್ಲಾಶ್ ಅಲ್ಲಿ ಆನ್ ಆಗಲ್ಲ ಅನ್ಸುತ್ತಲ್ಲ. ಇದೆಂತದ ಇದು? ಓ, ಎಲ್ಲಿಗೂ ಹೋಗ್ತಾ ಇಲ್ಲ. ಭಯಂಕರ ಕೆಮ್ಮು ಗೈಸ್ ನಮಗೆ. ಚಂಡಿಕಾಂಬ ದೇವಸ್ಥಾನ. ಚಂಡಿಕಾಂಬ ದೇವಸ್ಥಾನ ಎತ್ತಿತ್ತು, ನಮ್ಮ ಫೇವ್ರೆಟ್ ದೇವಸ್ಥಾನ. ಕೊಳ್ಳಿಲ್ಲ ಚಂಡಿಕಾಂಬ ದೇವಸ್ಥಾನ ಆ ಟರ್ನ್ ಕಲ್ತು ರೀಚ್ ಆಯ್ತು ಅಂತ ಹೇಳಿ. ಆದ್ರೆ ನೋಡಿ, ಇದು ಯಾವ್ದು, ಈ ಲಕ್ಕಿಯಾ ಡ್ಯಾಮ್, ಯಾವ್ದೋ ಒಂದು ಡ್ಯಾಮಿನ ಇದು ಕರೆಂಟ್ ಉತ್ಪಾದನೆ ಮಾಡುವ ಇದರ ಯೂನಿಟ್ ಏನೋ ಇದೆ ಇದ್ರೊಳಗೆ. ಯಾವ್ದ್ರೊಳಗೆ? ಅಲ್ಲಿ ಆ ಗೇಟ್ ಕಾಣಿಸ್ತದಲ್ಲ, ಅದ್ರೊಳಗೆ. ಓ ಅದ್ರೊಳಗೆ ಅಲ್ಲ. ಇನ್ನು ಮೇಲೆ ಚಂಡಿಕಾಂಬ ದೇವಸ್ಥಾನ ಬಂದು ಈ ಟರ್ನ್ ಕಳೀತಲ್ಲ, ಟರ್ನ್ ಕಳೀತು. ನಮಗೀಗ ಡೇ ಟೈಮ್ ಆದ್ರೆ ನಾವೀಗ ಜಲಪಾತ ತೋರಿಸಿದೆ ಅಲ್ಲ ದೊಡ್ಡದು, ಅದಲ್ಲಿ ಇಳಿದು ನೋಡಿ ಇದು ದೇವಸ್ಥಾನ ಎತ್ತಿತ್ತು. ಕರೆಕ್ಟ್ ಆಗಿ ಕಾಣುದಿಲ್ಲ. ಅಲ್ಲಿ ಫ್ರಂಟಿಗೆ ಕಾಣಿಸ್ತದೆ, ಫ್ರಂಟಿಗೆ ಕಾಣಿಸ್ಬೋದು ಸರಿಯಾಗಿ ಅನ್ಕೊಳ್ತೇನೆ. ತಂಡಿ ಕೂಲ್. ನಮ್ಮ ದೇವಸ್ಥಾನ ಎತ್ತಿತ್ತು. ಒಂದು ಕೈಯೆಲ್ಲ ಮುಗ್ದು ಬಿಡುವ ದೇವರಿಗೆ. ಸ್ವಾಮಿ ದೇವ್ರೆ ಕಾಪಾಡು ಅಮ್ಮ. ಚಂಡಿಕಾಂಬೆ ಅಕೊಳ್ಳಿಯಲ್ಲಿ ದೇವರು ಹೊರಡುವಲ್ಲ. ಲಾರಿ ಎಲ್ಲ ಉಂಟು, ದೊಡ್ಡ ದೊಡ್ಡದು. ಹೊರಡುವಲ್ಲ. ಹೊರಡುವ. ಇದು ಎಂತ ಭಜನೆ ಮಂದಿರ ತರ ಇದೆ, ಗುರು ಸನ್ನಿಧಿ. ಗುರು ಸನ್ನಿಧಿ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಮತ್ತೆ ಘಾಟನ ಎಂಡ್ ಅಂತ ಲೆಕ್ಕ. ಇನ್ನೊಂದು ಅರ್ಧ 1 ಕಿಲೋಮೀಟರ್ಗೆ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ಫಾರೆಸ್ಟ್ ಚೆಕ್ ಪೋಸ್ಟ್ ಘಾಟ್ ಎಂಡ್. ಹೌದಾ? ನಂತರ ಲೆವೆಲ್ ಅಂದ್ರೆ ಆಮೇಲೆ ಸ್ಟ್ರೈಟ್ ಹೋಗ್ಬಿಟ್ರೆ ಮಾಸ್ತಿ ಕಟ್ಟೆ ಕಳೆದು ಅಲ್ಲಿಂದ ನಂತರ ಲೆಫ್ಟ್ ನಗರ, ಹೊಸನಗರ. ಅದರ ಇದು ಬಿಜ್ನೂರು ಕೋಟೆ ಇದೆ ಅಲ್ಲಿ. ಹಳೆಯ ಕಾಲದ ಯಾರೋ ರಾಜರಪ್ಪ, ಯಾರೋ ಹೆಸರು, ನಾಯಕ್ ಅಂತ, ಶಿವಪ್ಪ ನಾಯಕನೋ ಹಾಗೆ ಇಕ್ಕೇರಿ ಕೋಟೆಗೇನೋ ಸಂಬಂಧ ಇದೆ ಅಂತ ಹೇಳ್ತಾರೆ. ಬಿದನೂರದ ಕೋಟೆ, ಬಿಜ್ನೂರು ಕೋಟೆ. ಅದು ದಾಟಿ ಆಮೇಲೆ ಹೊಸನಗರ, ಸಾಗರ. ಅದರ ಮೇಲೆ ನಮ್ಮ ಅಜ್ಜಿ ಮನೆ. ಅಜ್ಜಿ ಮನೆಗೆ ಮತ್ತೆ ಸ್ವಲ್ಪ ಒಂದು 28 ಕಿಲೋಮೀಟರ್ ಇದೆ. ಹಾಗೆ ನಾವು ಹೊಸನಗರ ತಲುಪಿದೆವು. ಈಗ ಸ್ವಲ್ಪ ಸಮಾಧಾನ ಆಗ್ತಾ ಉಂಟು ನೋಡಿ. ಒಂದು ಸ್ವಲ್ಪ ಮನುಷ್ಯರಿರುವ ಜಾಗ ಬಂತಲ್ಲ. ಗಾಡಿ ಎಲ್ಲ ಕಳೆದು ಹೊಂಡ ರೋಡು ಹಾಳಾಗಿ ಮುಂದೆ ಎತ್ತಿ ಆಯ್ತು. ಈಗ ಇನ್ನು ಯಾವುದಕ್ಕೂ ನಾಳೆ ಮಾಡುವ ವಿಡಿಯೋ. ಯಾಕೆಂತ ಹೇಳಿದ್ರೆ ಇದು ಕತ್ಲಲ್ಲಿ ಕರೆಕ್ಟ್ ಕ್ಲಿಯರ್ ಕಾಣಿಸಲ್ಲ. ನಾಳೆ ರಿಟರ್ನ್ ಬರುವಾಗ ಫುಲ್ಲು ಹಗಲ ಹೊತ್ತಲ್ಲಿ ರಿಟರ್ನ್ ಬರುವಾಗ ಮಾಡುವ. ಹಬ್ಬ ಮುಗಿಸಿ ಬರುವಾಗ. ನಾಳೆ ಹಬ್ಬ, ನಾಡಿದ್ದು ನೋಡಿ ಇಲ್ಲೆಲ್ಲ ತಯಾರಿ. ಸೂಪರ್. ಇದರಲ್ಲಿ ಹೋಗೋದಲ್ಲ ಆಚೆದಲ್ಲಿ ಹೋಗೋದಾ? ಯಾವ್ದ್ರಲ್ಲಿ ಬೇಗ ತಲುಪ? ಬೇಡ, ನಾವು ಇದರಲ್ಲೇ ಹೋಗೋದು. ಯಾಕೆ ಬೇಡ? ಅದು ಅಷ್ಟು ಇದಿಲ್ಲ ಅಂದರೆ ರೋಡು ಚಂದ ಇಲ್ಲ. ಚೆನ್ನಾಗೆಲ್ಲ ಸ್ವಲ್ಪ ಸಿಂಗಲ್ ರೋಡ್. ಇನ್ನು ನೋಡಿ ಚೌತಿಯ ಸ್ಪೆಷಲ್ ಇಲ್ಲಿ ದೇವಸ್ಥಾನದ್ದು. ಇದು ಯಾವ ದೇವಸ್ಥಾನ? ವೀರಾಂಜನೇಯ. ವೀರಾಂಜನೇಯ ದೇವಸ್ಥಾನ ಅಂತೆ. ಲೈಟಿಂಗ್ಸ್ ಎಲ್ಲ ಒಳ್ಳೆ ಲೈಟಿಂಗ್ಸ್ ಚೆಂದ ಉಂಟು. ಹೊಸನಗರ ಪೇಟೆ ಕಳೆದ್ರೆ ಮತ್ತೆ ಕತ್ಲೆ ಫುಲ್ಲು ರೋಡಲ್ಲಿ ಟೌನ್ ಕಳೆದ್ರೆ ಆಯಿತು. ಹೊಸನಗರ ಟೌನ್ ಬಂತು. ಇಲ್ಲ, ಟೌನ್ ಸ್ಟಾರ್ಟ್ ಆಯಿತು ಅಷ್ಟೇ ಅಂತ ಅನಿಸುತ್ತೆ. ಹೌದು, ಟೌನ್ ಇಲ್ಲಿಂದ ಸ್ಟಾರ್ಟು. ಟೌನ್ ಹೇಳುವಾಗ ಇಲ್ಲ ಇದು.
ನೋಡೋದು ಡೈರೆಕ್ಟ್ ಹೋದ್ರೆ ಹಾ ಅಲ್ಲಿಂದ ಡೈರೆಕ್ಟ್ ಸಾಗರ ಮಾತ್ರ, ಅದು ಸಿಂಗಲ್ ರೋಡು. ಅದ ಕಾರಣ ಮತ್ತೆ ನೈಟ್ ಅಲ್ಲಿ ಯಾರು ಇರಲ್ಲ. ಇದು ಹತ್ರ ಎಲ್ಲಿಯಾಗಿ ಇಲ್ಲಿ ಈ 2 ರೋಡ್ ಉಂಟಲ್ಲ, ಅದ್ರಲ್ಲಿ ಹತ್ರ ಯಾವ್ದು? ಹತ್ರ ಅದುವೇ, ಸ್ವಲ್ಪ ಹತ್ರ ಅದಾದ್ರೂ ರಾತ್ರಿ ಡೇಂಜರ್ ಅದು. ಅಂದ್ರೆ ಸಿಂಗಲ್ ರೋಡು, ಕಾಡು ಫುಲ್ಲು ಫಾರೆಸ್ಟ್ ಒಳಗೆಲ್ಲ ಹೋಗೋದು, ಕಾಡು ಪ್ರಾಣಿ ಅದು ಇದೆಲ್ಲ ಇದ್ರೆ ಸಮಸ್ಯೆ. ಓ. ಅದಕ್ಕೆ ಬೆಸ್ಟ್ ಇದುವೆ. ಜನಸಂಸಾರ. ನೋಡಿ ರೋಡು ಅಲ್ಲೆಲ್ಲ ಹೊಣ್ಣುಂಟು. ಈಗ ನಾವು ಅಜ್ಜಿ ಮನೆಗೆ ತಲುಪಿದೆವು. ಈಗ ಇಲ್ಲಿ ಪ್ರಿಪ್ರೇಷನ್ ಎಲ್ಲ ಆಗ್ತಾ ಉಂಟು ನಾಳೆ ಹಬ್ಬದ್ದು. ಡೆಕೋರೇಷನ್ ಎಲ್ಲ ಭಾರಿ ಮಾಡಿದ್ದಾರೆ. ಅಲ್ಲಿ ಗೌರಿಯನ್ನು ಕೂರಿಸ್ಲಿಕ್ಕಿರೋದು ನೋಡಿ. ಅಮ್ಮ ಬಂದು ಆಂಟಿ ಅಮ್ಮ ಸೇರ್ಕೊಂಡು ಏನೋ ಹೂವು ಪ್ರಿಪ್ರೇಷನ್ ಹೂವೆಲ್ಲ ಕಟ್ಟುತ್ತಿದ್ದಾರೆ. ಆಂಟಿ ಇದು ಯಾಕೆ ಇರುದು? ಇದು ಗೌರಿಗೆ ತಗೊಂಡ್ ಬರಕ್ ಮುಡ್ಸಕ್ಕೆ. ಮತ್ತೆ ಇದೆಂತದೋ ಹೂವಂತೆ, ಎಂತ ಹಾಗೆ ಎಂತದ ಹೂವು ಅಂತ ಇದು ಬಲ್ಲೆ ಬಲ್ಲೆ ಹೂ. ಈ ಹೂವು ನೋಡಿ, ಭಾರಿ ವೆರೈಟಿ ಇದೆ. ಹೂವು ನಮ್ಮಲ್ಲಿ ಇಲ್ಲಲ್ಲ ಇದು. ವಿಚಿತ್ರ ಹೂವು. ಮತ್ತೆ ಡೇರಿಯಾದಲ್ಲಿ ವೈಟ್. ಮಲ್ಲಿಗೆ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಯ್ತಾ. ಮಲ್ಲಿಗೆ ಗೌರಿಗೆ ಬೇಕಾಗಿ ತಯಾರು ಮಾಡಿದ್ದು. ಹೋದ ಸರಿ ಅಜ್ಜಿ ಎಲ್ಲ ಇದ್ರು, ಈ ಸತಿ ಅಜ್ಜಿ ಎಲ್ಲ ಇಲ್ಲ. 3 ತಿಂಗಳೆಲ್ಲ ಆಯ್ತು ಇಲ್ಲದೆ. ಇದು ಫಸ್ಟ್ ಚೌತಿ. ನಿನ್ನೆ ಸೀರೆ ಪಿನ್ ಮಾಡ್ಕೊಟ್ ಮನೇಲಿ ಹೋಗಿ ಬರೀ ಅಡಿಗಡೆ ಸೀರೆ ನಿಗರ್ಕಿತ ಯಾರು ಏನಾಗಲ್ಲ ದೊಡ್ಡಾಗ ಹಂಗೆ ಅಲ್ಲ ಹಂಗೆ ವಿಡಿಯೋ ಮಾಡಿದ್ರೆ ಅಲ್ಲಿ ತುಂಬೋಬೇಕಾರೆ ಮಾಡೋದು. ಈಗಿಷ್ಟು ಸಾಕಲ್ಲ? 92 97 ಅಂದ್ರೆ ನಮ್ಗಿಂತ 4 ಕಾಳೆ ಜೊತೆಗೆ ಒಂದು ಕಸ್ರಿ ನಂಗೆ ನಡಿಯಾಕ ಬರುವಂತ ಯಾಕ ಚಪ್ಪಲ್ ಇಲ್ದಂಗೆ. ನಮ್ಮ ಅಮ್ಮ ಹೇಳ್ದೆ, ನಮ್ಮ ಅಮ್ಮ ಎಂತ ವಿಡಿಯೋ ಮಾಡಕತ್ತಿ ಖುಷಿ. ನಾವು 9 ಹಾಕ್ತೇವೆ ಗೊತ್ತಲ್ಲ, ಇದಾಗ್ತಲ್ಲ ತೋರ್ಸೋದಲ್ಲ. ನಾ ಸೈಡಿಗೆ ಇಟ್ಟು ಗುಂಡುತ್ತೈತೆ ಬಾಳೆ ಬಿಚ್ಚ
ನೀ ಅವ್ರ ಒಟ್ಟಿಗೆ ಬರೋದಿಲ್ಲ ಮಗಳ ಯಾವ ರೊಟ್ಟಿ ಬರೋದಿಲ್ಲ ಅಯ್ಯೋ ದೇವ ಹಾಂ ಇರು ಫೋಟೋವಾ ಚಿಗು 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 ಅದು ಯಾಕೆ ನೋಡೋದಿಲ್ಲ ಓಡು 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 ಇಲ್ಲಿ ಕುಂತಂದೆ ತೆಗಿ ತೆಗಿ ತೆಗಿತೆ ನೇ ಹೋದ ಮೇಲೆ ನಾಯಿ ಅದಾಗ ಹೋದ ಕಮ್ಮಿ ಸೂತಗ ಬಂದ ನಾನು ಇಳಿ ಮಗ ಹೇಳು ನೀನು ಓ ಅಲ್ಲಿ ಒಂದು ದೇವಸ್ಥಾನದಾಗ ಎತ್ತಿತ್ತು ಇದು ಎಂತದ ಗುಡಿ ಅಂತೇಳಿ ಕಾಣ್ತದೆ ಇದು ಇದೆಲ್ಲ ಮನೆ ಇಲ್ಲೆಲ್ಲ ಸಣ್ಣ ಸಣ್ಣ ಮನೆಗಳೆಲ್ಲ ನೋಡಿ. ಅಕ್ಕಳಿ ಓ ಅಲ್ಲಿ ಒಂದು ಗಣೇಶ ಬಸ್ ಬರ್ತುಂಟು ಗಣೇಶ ಅಲ್ಲ ಯಾವ್ದಪ್ಪ ಅದು ಹಾ ಯಾವ್ದೋ ಒಂದು ಬಸ್ ಬರ್ತಾ ಉಂಟು ಇದು ಯಾವ ಊರು ಯಾವ್ದಪ್ಪ ಸಾಗರದ ಹತ್ರ ನೋಡಿ ಇನ್ನು ಮನೆಯೆಲ್ಲ ಕಟ್ಟುತ್ತಿದ್ದಾರಷ್ಟೇ ಬಸ್ ಎಲ್ಲ ಹೋಗ್ತುಂಟು ಮೋಡ ನೋಡುವಾಗ ಮಳೆ ಸಿಕ್ಕದ ಅಂತೇಳಿ ಕಾಣ್ತದೆ ಘಾಟಿಯಲ್ಲಿ ಇನ್ನೀಗ ಸ್ವಲ್ಪ ದೂರ ಹೋದ್ರೆ ಘಾಟಿ ಹತ್ಲಿಕ್ಕಾಯ್ತು ನಾವೀಗ ಎಲ್ಲಿದ್ದೇವೆ ಹೊಸನಗರ ಕಳೀತು ಈಗ ತೋಟ ಆಚೆ ಸೈಡ್ ತುಂಬಾ ಕಪ್ಪಾಗಿದೆ ಮೋಡ ವಿಡಿಯೋದಲ್ಲಿ ಅಷ್ಟು ಸರಿ ಕಾಣ್ಲಿಕ್ಕಿಲ್ಲ ಇಲ್ಲಿ ಮಾತ್ರ ತುಂಬಾ ಕಪ್ಪಾಗಿದೆ ನೋಡಿ ಕೆರೆ ಎಷ್ಟು ವಿಶಾಲವಾಗಿ ಉಂಟು ಆಚೆ ಬದಿಯು ಕೂಡ ಉಂಟು ಇದರಲ್ಲಿ ಎಲ್ಲಿಯಾದರೂ ನಾನು ಸ್ವಿಮ್ಮಿಂಗ್ ಮಾಡಿದರೆ ಸಿಗ್ಲಿಕ್ಕಿಲ್ಲ ಇದರಲ್ಲಿ ನನಗೆ ಕುಮಾರಮಂಗಲ ಕೆರೆವೇ ಆದಿತ್ತು ಅಷ್ಟೇ ಈಗ ಹೋಗಿ ನಾನು ಈಜಲಿಕ್ಕೆ ಹೋಗ್ಬೇಕು ಬೇಗ ಎತ್ತಿದ್ರೆ ಕಾರಗೆಲೆ ದೇವಸ್ಥಾನ ಇದು ಕಾರಣಗಿರಿ ಕಾರಣಗಿರಿ ದೇವಸ್ಥಾನ ಇದು ಕುಂಬತ್ತಿ ಅಂತ ಇದು ಇಲ್ಲಿ ಹೋದ್ರೆ ಬಿದ್ನೂರು ಕೋಟೆ ಅಂತ ಹೇಳಿದ್ರೆ ಅಲ್ಲಿ ದೂರ ಒಂದು ಕಲ್ಲಿನಲ್ಲಿ ಕಟ್ಟಿಕೊಂಡು ಉಂಟಲ್ಲ ಅದು ಬಿದ್ನೂರು ಕೋಟೆ ನೋಡಿ ಅಲ್ಲಿ ಉಂಟು ಕಲ್ಲಿನಲ್ಲಿ ಕಟ್ಟಿದ್ದನ್ನು ಮೊದಲು ಯಾರೋ ಶಿವಪ್ಪ ನಾಯಕರ ಕಾಲದಲ್ಲಿ ಏನೋ ಕಟ್ಟಿದಂತೆ ಇಕ್ಕೇರಿ ಕೋಟೆಗೆ ಮತ್ತೆ ಕವಳೆ ದುರ್ಗ ಅದಕ್ಕೆಲ್ಲ ಸಂಬಂಧ ಇದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನೋಡಿ ಇದು ಕೋಟೆಯ ಬಾಗಿಲು ನಮಗೆ ಅಲ್ಲಿಂದ ದೂರದಿಂದ ಕಂಡದ್ದು ಇದುವೆ ನೋಡಿ ಅದು ಕೋಟೆ ಅಂತೆ ಒಳಗೆ ಹೋದ್ರೆ ಕೋಟೆ ಅಂತೆ ಭಾರಿ ಭದ್ರವಾಗಿ ಉಂಟು ಇಲ್ಲಿಂದ ಕೊಲ್ಲೂರಿಗೆ ಕೊಡಚಾದ್ರಿ ನೋಡಿ ಇಲ್ಲಿ ತುಂಬಾ ಫಾಗ್ ಉಂಟು ಅಂದ್ರೆ ಇಲ್ಲಿ ಎಂತ ಘಟ್ಟ ಅಂತ ಹೇಳಿದ್ರೆ ಹಾಗೆ ಅಲ್ವಾ ಮತ್ತೆ ಫಾಗಿಂದಲೇ ಇರುದು ಯಾವತ್ತು ಇನ್ನು ಆಗುಂಬೆಗೆ ಹೋಗಿ ನೋಡ್ಬೇಕು ಇಷ್ಟು ಆಗುಂಬೆ ಮೇಲೆ ಹೋಗಲ್ಲ ನಾವು ಹುಲಿಕಲ್ ಮೇಲೆ ಹೋಗೋದು ಹುಲಿಕಲ್ ಮೇಲೆ ಹೋಗಿ ನೋಡ್ಬೇಕು ಎಷ್ಟು ಫಾಗ್ ಉಂಟು ಅಂತೇಳಿ
ಮಳೆಗೆ ಬಂದು ಬಿಟ್ಟದಷ್ಟೇ ಅಲ್ಲ, ಅದಕ್ಕೆ ರೋಡೆಲ್ಲ ಕೆಲವೊಮ್ಮೆ ಕ್ಲಿಯರ್ ಇರ್ಬೋದು. ರೋಡೆಲ್ಲ ಹಸಿ ಹಸಿ ಉಂಟು, ಗೊತ್ತಾಗ್ಬೋದು ಮಳೆ ಬಂದು. ನೋಡುವ ಮುಂದೆ. ಮಗಳ ನೋಡು, ಮಾಸ್ತಿಗಟ್ಟೆ ತಲುಪಿತ್ತು. ಮೊನ್ನೆ ರಾತ್ರಿ ಇಲ್ಲಿ ಬರುವಾಗೆಲ್ಲ ಫುಲ್ಲು ನೈಟ್ ಆಗಿತ್ತ. ಇವಾಗ ಮಾಸ್ತಿಕಟ್ಟೆ ಟೌನ್ ತಲುಪಿ ಇನ್ನು ಸ್ವಲ್ಪ ಮುಂದ್ಗಡೆ ಹೋದ್ರೆ ಆಮೇಲೆ ಘಾಟ್ ಸೆಕ್ಷನ್ ಸ್ಟಾರ್ಟು. ಯೋ ಪಾಪ ಇದೆಂತದು? ಅಂದರೆ ಇದು ಈ ಶರಾವತಿ ನದಿ ಇದೆಯಲ್ಲ, ಹೊಸನಗರ ಹತ್ರ ಪಾಸ್ ಆಗುತ್ತೆ ಶರಾವತಿ ಅಂತ. ಶರಾವತಿ ನದಿಗೆ ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ ಬೇಕಾಗಿ ಡ್ಯಾಮ್ ಕಟ್ಟಿದರು. ಅದರಿಂದಾಗಿ ಸುಮಾರು ಹಳ್ಳಿಗಳು ಮತ್ತು ಕೃಷಿ ಜಾಗ ಮತ್ತು ಇದೆಲ್ಲ ಮುಳುಗಡೆ ಆಗಿದೆ ಅಡಿಯಲ್ಲಿ. ಮತ್ತೆ ಬ್ಯಾಕ್ ವಾಟ್ರ್ ಅಂತಾರೆ. ನೋಡು ಆಚೆ ಬದಿಯಲ್ಲಿ ನೋಡು ಕರೆಕ್ಟಾಗಿ, ಟೀ ಎಲ್ಲ ಬಾಬಾ ಆಚೆ ಬದಿಯಲ್ಲಿ ಕರೆಕ್ಟಾಗಿ ಕಾಣಿಸ್ತದೆ. ನೀನು ಕೇಳ್ತಾ ಇರೋ ಕಡ್ಡಿ ಇದೆಯಲ್ಲ, ಕಡ್ಡಿ ಅಂದರೆ ಮರ. ಅದು ಮೊದಲು ಮರ ಇತ್ತಲ್ಲಿ, ಕಾಡಿತ್ತು. ಕಾಡೆಲ್ಲ ಇವಾಗ ನೀರಿನೊಳಗೆ ಆಗಿದೆ, ಮರಗಳೆಲ್ಲ ಸತ್ತು ಬಿಟ್ಟಿದ್ದಾವೆ. ನೋಡು ಅಲ್ಲಿ ಆ ಕಡೆ ಸ್ವಲ್ಪ ದೂರ ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿ ಸ್ವಲ್ಪ ಯಾರೋ ಜನರು ಇದ್ದಂಗಿದೆ. ಇದು ಫಿಲ್ಮ್ ಶೂಟ್ ಆಗಿದೆ ಅಲ್ಲ ಇಲ್ಲಿ. ಯಾವುದೋ ಆಪ್ತಮಿತ್ರ, ಅದು ಯಾವುದೋ ಫಿಲಮ್ ಶೂಟ್ ಮಾಡಿದ್ದಾರೆ. ಇದು ಸಿಕ್ಕಾಪಟ್ಟೆ ಆಳ ಇದೆ. ಮುಳುಗಿದ್ರೆ ಹೋಗ್ಬೋದಲ್ಲ ಮನುಷ್ಯ? ಬೋಟು ಮತ್ತು ಇಂಥದ್ದಲ್ಲೆಲ್ಲ ಹೋಗ್ಬೋದು, ಇಲ್ಲಾಂದರೆ ಮುಳುಗಿದ್ರೆ ಮುಗೀತು ಕತೆ. ನೋಡು ಅಲ್ಲಿ ಯಾರೋ ಜನ ಆ ಕಡೆಯಿಂದ ಬಂದಿದ್ದಾರೆ. ನೋಡು ಅಲ್ಲಿ ಒಂದು ಟಾರ್ ರೋಡ್ ಕಾಣಿಸ್ತಾ ಇದೆಯಾ? ಆ ಟಾರ್ ರೋಡು ಮೊದಲು ಈ ಕಡೆ ಪಾಸಿಂಗ್ ಇತ್ತು. ಅಂದರೆ ಇವಾಗ ಇದಾಯ್ತಲ್ಲ, ಬ್ಯಾಕ್ ವಾಟರ್ ಬಂದಿದ್ದಕ್ಕೆ ಟಾರ್ ರೋಡೆಲ್ಲ ಮಣ್ಣಿನ ಅಡಿಯಲ್ಲಿ ಆದರೂ ಅದಕ್ಕೆ ಹೈಟಿಗೆ ಮೇಲೆ ಮಾಡಿಬಿಟ್ಟಿದ್ದಾರೆ. ನೋಡು ಅಲ್ಲೆಲ್ಲ ಜನ ನೋಡ್ತಾ ಇದ್ದಾರಲ್ಲ. ಇದು ಯಾರೋ ಮಕ್ಕಳೆಲ್ಲ ತೀರ್ಕೊಂಡಿದ್ದಾರಂತಪ್ಪ ಮೊದಲು. ಅಂದರೆ ಇದರಲ್ಲಿ ಏನೋ ಈಜಾಡಕ್ಕೆ ಬಂದು ಮಕ್ಕಳೆಲ್ಲ ತೀರ್ಕೊಂಡಿದ್ದಾರಂತೆ. ಇದು ಆಪ್ತಮಿತ್ರ ಫಿಲಮ್ ಅಲ್ಲ, ಆಯ್ತಾ, ಪರಮಾತ್ಮ ಫಿಲಮ್ ಶೂಟಿಂಗ್ ಆದ ಜಾಗ ಇದು. ಹುಲಿಕಲ್ ಅಂತ ಹೇಳ್ತಾರೆ ಇಲ್ಲಿಗೆ. ಘಾಟಿ ಒಳ್ಳೆ ವ್ಯೂ ಇದೆ. ಘಾಟಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಘಾಟಿ ಸ್ಟಾರ್ಟ್ ಆಗುತ್ತೆ. ಹೋಗೋಣ. ಈಗ ಘಾಟಿ ಹತ್ರ ಮುಟ್ಟಿದೆವು ನಾವು. ಅಲ್ಲಿಂದ ಚೆಕ್ ಪೋಸ್ಟ್ ಇತ್ತು, ಅದೀಗ ಕಳೆದು ಇದು ಈಗ ಘಾಟಿ. ಹೊಗೆ ನೋಡಿ ಅಂತೆ, ಫಾಗ್ ಇಷ್ಟು ಉಂಟು. ಈ ಕಾಡಲ್ಲೂ ನೋಡಿ ಅಂತೆ ಹೇಗೆ ಆ ಫಾಗಲ್ಲಿ ಕಾಣ್ತದೆ. ತುಂಬ ಫಾಗ್ ಉಂಟು ಇಲ್ಲಿ. ಓಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ. ಇನ್ನು ಚಂಡಿಕಾಂಬ ದೇವಸ್ಥಾನ ಉಂಟು ಅಲ್ಲಿ ಆಚೆ ತಿರುಗಿದ್ರೆ. ಅದು ಅಲ್ಲಿ ಒಂದು ರೀಲ್ಸ್ ಮಾಡಲಿಕ್ಕೆ ಉಂಟು, ಅದನ್ನು ಅದನ್ನು ಅಪ್ಲೋಡ್ ಮಾಡುವ. ಇದೀಗ ಚಂಡಿಕಾಂಬ ದೇವಸ್ಥಾನ ಎತ್ತಲಿಕ್ಕಾಯ್ತು ನೋಡಿ. ಇನ್ನೀಗ ಎತ್ತುತ್ತದೆ ಚಂಡಿಕಾಂಬ ದೇವಸ್ಥಾನ. ಎಲ್ಲ ನೋಡ್ತಾರೆ. ಎಂಥದೋ ಆಗಿದೆ ಆಯ್ತಾ ಆ ಗಾಡಿಗೆ? ಅದಲ್ಲ, ಅವ್ರು ನಿಂತು ನೋಡುದಷ್ಟೇ. ನಿಂತು ನೋಡುದ? ಒಂದು ನಿಮಿಷ ನೋಡಿ. ಒಳ್ಳೆ ಚೆಂದ ಉಂಟು ಗೈಸ್. ಇಲ್ಲಿ ಬರ್ಲಿಕ್ಕೆ ಕೂಡ ಇಷ್ಟ ಆಗ್ತದೆ. ತೆಂಗಿನಕಾಯಿ ಕಡಿ ಪಾಪನಾ. ಹೈವೇಗೆ ಮುಟ್ಟಿ ಆಯಿತು. ಇನ್ನು ಹೋಟೆಲಲ್ಲಿ ಆದರೂ ಹುಡುಕಬೇಕು ನಮ್ಮ ಮಾಮೂಲಿ. ಹೋಟೆಲಿಗೆ ಮುಟ್ಟಿದ್ದೇವೆ ಈಗ. ಪಾಪನಿಗೆ ಭಯಂಕರ ಜ್ವರ. ಕಾರ್ನ್ ಸೂಪು, ಸೊಪ್ಪು ಕುಡಿತಿದ್ದಾರೆ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಹೊಡಿಯೋಕೆ ಗಂಟಲು ಬಿಡಲಿಕ್ಕೆ ಉಪ್ಪು ಬೇಕಾ? ಹಾಗೆ ನಾವು ಹೇಗಾದರೂ ಮನೆಗೆ ತಲುಪಿದೆವು. ಇನ್ನು ಮುಂದಿನ ವಿಡಿಯೋದಲ್ಲಿ ಕಾಣೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.